ಅತ್ತೆ ಅಂದರೆ ಮಾವನಿಗೆ ತುಂಬಾ ಇಷ್ಟ. ಅದಕ್ಕೆ ಹಿಂದೆ ಮುಂದೆನೂ ಯೋಚನೆ ಮಾಡಿದೆ ನಿನ್ನ ಮೇಲೆ ಕೈ ಮಾಡಿರ್ತಾನೆ ಅಷ್ಟೆ. ಅತ್ತೆ ಕಂಡ್ರೆ ಇಷ್ಟ ಅಂದ ಮಾತ್ರಕ್ಕೆ ನೀನು ಇಷ್ಟ ಇಲ್ಲ ಅಂತ ಏನಿಲ್ವಲ್ಲ. ನೀನಂದ್ರೆ ಮಾವಂಗೆ ತುಂಬ ಇಷ್ಟ, ತುಂಬ ಪ್ರೀತಿ ಅಂತ ನನಗೆ ಗೊತ್ತಿದೆ. ಸ್ವಲ್ಪ ಹೊತ್ತಲ್ಲಿ ಮದ್ವೆಗೆ ಮುಹೂರ್ತ ಬೇರೆ ಇಡ್ತಿದಾರಲ್ಲ, ಆ ಟೈಮಲ್ಲಿ ನೀನ್ ಬೇರೆ ಹೀಗೆ ಕೂತ್ಕೊಂಡ್ರೆ ಹೇಗೆ? ಕಣ್ಣೀರೆಲ್ಲ ಹಾಕ್ತಿದ್ಯಲ್ಲ. ಹಾ ನೋಡು, ಮಾವನ್ ಜೊತೆ ನಾನು ಮಾತಾಡ್ತೀನಿ, ಸರಿನಾ? ನೋಡು ಆದ್ಯ, ಕಣ್ಣು ಎಲ್ಲಾನು ಇಷ್ಟಪಡತ್ತೆ, ಮನಸ್ಸು ಮಾತ್ರನೇ ಪ್ರೀತಿಸತ್ತೆ. ಅದಕ್ಕೆ ಇಷ್ಟನ ಅನುಮಾನಿಸ್ಬೋದು, ಆದ್ರೆ ಪ್ರೀತಿನ ಅನುಮಾನಿಸ್ಬಾರ್ದು, ಸರಿನಾ? ಚಾರು, ಯಾಕಮ್ಮ ಹೀಗೆ ಕೂತಿದ್ಯಾ? ಏನು ತಿಂದಿಲ್ಲ ರೀ, ಜ್ಯೂಸ್ ಕುಡಿಯಮ್ಮ. ನಂಗೆ ಬೇಕಾಗಿಲ್ಲ. ನಾಳೆ ನಾನು ಸತ್ ಮೇಲೆ ನಾನು ನೋಡಕ್ಕಿಂತ ಜನ ಬರ್ತಾರಲ್ಲ, ಅವ್ರಿಗೆ ಎತ್ತಿಡಿ ಹೋಗಿ. ಏನ್ ಮಾತಾಡ್ತಿದೀಯೇ? ನಡೆಯೋದಷ್ಟೇ ತಾನೇ? ಮಾತಾಡಿದ್ ಸಾಕು. ಏನು ತಿನ್ಲಿಲ್ಲ ಅಂದ್ರೆ ಹೇಗೆ? ಹೋಗ್ಲಿ, ಈ ಜ್ಯೂಸ್ ಆದ್ರೂ ಕುಡಿ. ನಾನು ಹೋದ್ಮೇಲೆ ಬಾಯಲ್ಲಿ ಹಾಕಕ್ ಬೇಕಾಗುತ್ತೆ, ಹಾಗೆ ಇಟ್ಕೊಂಡಿರು. ಈಗಂತದ್ ಏನಾಯ್ತಮ್ಮ, ಹೀಗ್ ಮಾತಾಡ್ತಿದ್ಯಾ? ಇನ್ನೇನಾಗ್ಬೇಕು? ಇವತ್ ಸಂಜೆನೆ ಮುಹೂರ್ತ ಇಡ್ತಾ ಇದ್ದಾರೆ. ಆಮೇಲೆ ಅವ್ರಿಬ್ರು ಮದುವೆಗೆ ಎಲ್ಲ ಏರ್ಪಾಟು ಮಾಡ್ಕೋತಾರೆ. ಈಗ ನೀವು ನನ್ನ ಶವನ್ ಮೆರವಣಿಗೆ ಮಾಡ್ಸಕ್ಕೆ ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ, ಹೋಗಿ. ತಲೆ ಕೆಟ್ಟೋರ್ ಹಾಗೆ ಮಾತಾಡ್ಬೇಡ. ಅವ್ರು ಅನ್ಕೊಂಡ್ ಕೂಡ್ಲೆ ಆಗ್ಬಿಡತ್ತಾ? ಆಗತ್ತೆ. ಆದ್ಯ ನನ್ನ ಹಾಗೆ ಅಂತ ಅನ್ಕೊಂಡಿದ್ದೀರಾ? ಸಿನಿಮಾವನ್ನ ಚೆನ್ನಾಗಿ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಪ್ರೀತಿ ಅಂತೆ, ಮುಹೂರ್ತ ಅಂತೆ, ಇನ್ನ ಮದುವೆನೂ ಆಗ ಹೋಗುತ್ತೆ. ನಿನಗೆ ಸಪೋರ್ಟ್ ಆಗಿ ನಿಮ್ಮ ಅತ್ತೆ ಇದ್ದಾರಲ್ಲಮ್ಮ. ಹಾ, ಇದಾರೆ. ಪ್ಲಾನ್ ಮಾಡಿ ಮುಹೂರ್ತದವರೆಗೂ ತಗೊಂಡ್ ಬಂದ್ರು. ನಾಳೆ ಮದ್ವೆ ಊಟ ಹಾಕ್ಸಿ ನಮ್ಮಿಂದ ಆಗಲ್ಲ ಅಂತ ಕೈ ಎತ್ಬಿಡ್ತಾರೆ ಅಷ್ಟೇ. ಹಾಗೇನ್ ಆಗಲ್ಲಮ್ಮ. ಅಲ್ಲೇನಾಗ್ತಿದೆ ಅಂತ ನಿಮ್ಗಿನ್ ಚೆನ್ನಾಗಿ ನನಗ್ ಗೊತ್ತು ಅಮ್ಮ. ಅಲ್ಲಿ ಅವ್ರ ಮದ್ವೆ ಫಿಕ್ಸು, ಇಲ್ಲಿ ನಾನು ಸಾಯದ್ ಫಿಕ್ಸು. ಚಾರು, ಹೋಗಿ ಕರಿಬೇಕಾಗಿರೋಂಥವ್ರು ಯಾರಾದ್ರೂ ಇದ್ರೆ ಅವ್ರನ್ನ ಕರಿಯೋ ಏರ್ಪಾಟ್ ಮಾಡ್ಕೊಳ್ಳಿ, ಹೋಗಿ. ನೋಡು, ಪಾರ್ವತಿ ಫೋನ್ ಮಾಡಿದಾಳೆ, ಮಾತಾಡು. ಏನ್ ಮಾತಾಡ್ಲಿ? ಮುಹೂರ್ತ ಇಟ್ಟಾಯ್ತು, ಮದ್ವೆಗ್ ಬರಕ್ಕೆ ರೆಡಿ ಆಗಿ ಅಂತ ಹೇಳಕ್ ಫೋನ್ ಮಾಡಿರ್ತಾರೆ, ಅದನ್ನ ಕೇಳಿಸ್ಕೋಬೇಕಾ? ಯಾಕೆ ಮಾಡಿದಾಳೋ ಒಂದ್ಸಲ ಮಾತಾಡಿದ್ರೆ ಗೊತ್ತಾಗುತ್ತಲ್ಲ, ಮಾತಾಡು. ಏನ್ ಬೇಕಾಗಿಲ್ಲ, ನನ್ ಪಾಡಿ ನನ್ನ ಬಿಟ್ಬಿಡಿ ಅಮ್ಮ. ಬಾ. ಹಲೋ ಅಕ್ಕ, ನೀವಾ? ಚಾರು ಇಲ್ವಾ? ಅಲ್ಲಿ ಮುಹೂರ್ತ ಇಡ್ತಿದ್ದಾರೆ, ಇಲ್ಲಿ ನಾನು ಸಾಯ್ತೀನಿ ಅಂತ ಗಲಾಟೆ ಮಾಡ್ತಿದ್ದಾಳೆ. ಅಯ್ಯೋ, ಅಂತದ್ದೇನೂ ಇಲ್ಲ. ಅವಳಿಗೆ ಗುಡ್ ನ್ಯೂಸ್ ಹೇಳೋಕೆ ಫೋನ್ ಮಾಡಿದೆ ಅಂತ ಹೇಳಿ. ಒಂದ್ಸಲ ಅವಳಿಗೆ ಫೋನ್ ಕೊಡಕ್ಕ. ಚಾರು, ಏನೋ ಗುಡ್ ನ್ಯೂಸ್ ಅಂತೆ. ಇನ್ನೇನ್ ಗುಡ್ ನ್ಯೂಸ್ ಅಂತೆ? ನಾನ್ ಮಾತಾಡಲ್ಲ. ಅಯ್ಯಯ್ಯೋ, ನೋಡಮ್ಮ, ಇವಳು ನನ್ ಮಾತೆ ಕೇಳ್ತಿಲ್ಲ. ಇಲ್ಲಿ ಮದ್ವೆಗೆ ಮುಹೂರ್ತ ಇಡೋ ಕಾರ್ಯಕ್ರಮ ನಿಂತು ಹೋಯ್ತು. ಏನು? ನಿಂತು ಹೋಯ್ತಾ? ಅಮ್ಮ ಚಾರು, ಆ ಮುಹೂರ್ತ ಇಡೋದು ನಿಂತು ಹೋಯ್ತಂತೆ. ಮಾತಾಡೆ. ಹೇಳ್ ಚಿಕ್ಕಮ್ಮ. ಚಾರು, ನಾವ್ ಅನ್ಕೊಂಡ್ ಹಾಗೆ ಆ ಆದ್ಯ ಸೀನು ಮದ್ವೆ ನಿಂತು ಹೋದ ಹಾಗೆ. ನಿಂತು ಹೋಗುತ್ತೆ ಅಂತ ಹೇಳ್ತಾನೆ ಇದ್ದೀರಾ, ಅದೆಲ್ಲಿ ನಿಲ್ತಾ ಇದೆ? ನಿಂತು ಹೋಯ್ತೆ. ನಾವ್ ಅಂದ್ಕೊಳ್ಳೋದಲ್ಲ, ಈ ಸಲ ಸೀನುನೇ ಈ ಮದ್ವೆ ಆಗಲ್ಲ, ಆದ್ಯ ನಂಗ್ ಬೇಕಾಗಿಲ್ಲ ಅಂತ ಅತ್ತಿಗೆ ಮೇಲೆ ಆಣೆ ಮಾಡಿ ಹೇಳ್ಬಿಟ್ಟ. ನಿಜನಾ? ಹಾಗಿದ್ರೆ ನಾನು ಈಗ್ಲೇ ಬರ್ತೀನಿ ಚಿಕ್ಕಮ್ಮ. ಹಾ, ಈಗ ಬೇಡ, ಈಗ ಬರ್ಲೇ ಬೇಡ. ಆದ್ಯ ಅಲ್ಲ ಅಂದ್ರೆ ಸೀನು ನಮ್ ಮದ್ವೆ ಆಗೋಳು ನೀನೇ ಅಂದ್ಮೇಲೆ ನಾವ್ ನಿಮ್ ಮನೆಗ್ ಬರೋವರೆಗೂ ನೀನ್ ಕಾಯಿ. ಇಲ್ಲ ಚಿಕ್ಕಮ್ಮ, ಅವತ್ತು ನನ್ ಮದ್ವೆ ನಿಂತು ಹೋದಾಗ ಆದ್ಯ ಅದು ನೋಡಿ ಸಂತೋಷ ಪಟ್ಲು ಅಲ್ವಾ? ಹಾಗೆ ಇವತ್ತು ಅವಳನ್ನ ನೋಡಿ ನಾನ್ ಸಂತೋಷ ಪಡ್ತೀನಿ. ನಾನ್ ಬರ್ತಾ ಇದ್ದೀನಿ, ಇರು ಚಿಕ್ಕಮ್ಮ.
ಅಮ್ಮ ಇನ್ನ ಅವ್ರ ಮದ್ವೆ ಆಗಲ್ವಂತೆ. ಆದ್ಯನ ಮದ್ವೆ ಆಗಲ್ಲ ಅಂತ ಸೀನು ಮಾವ ಅತ್ತೆಗೆ ಮಾತ್ ಕೊಟ್ನಂತೆ ಅಮ್ಮ. ದೇವ್ರೇ ದೇವ್ರೇ. ಇವಾಗ ಹೋಗಿ ನಾನು ಆದ್ಯನ ಮುಖ ನೋಡ್ಬೇಕು. ನಾನ್ ಬರ್ತೀನಿಮ್ಮ. ಹೋಗಮ್ಮ ಹೋಗು. ಅಬ್ಬ, ಆ ದೇವ್ರ ದಯೆಯಿಂದ ಕೊನೆಗೂ ನಮ್ ಮಗಳ ಆಸೆ ತೀರ್ತುರಿ. ಸೀನು ಯಾವತ್ತೋ ನಮ್ಮ ಮನೆ ಗಳಿಯ ಆಗ್ಬೇಕಿತ್ತು. ಅವತ್ತು ಅನಾವಶ್ಯಕವಾಗಿ ಆಸೆ ಪಟ್ಟು ಸಂಬಂಧನ ಕಳ್ಕೊಂಡೆ. ನೀವು ಮಾತ್ರ ಕಳ್ಕೊಬೇಡ ಅಂತ ಅಡ್ಡ ಬಂದ್ರಾ? ನೀನ್ ಅಡ್ಡ ಪಡಿಸಿದ್ರೆ ನಾನ್ ತಾನೇ ಏನ್ ಮಾಡಕ್ಕಾಗತ್ತೆ? ನೀನ್ ತಾನ ಅಂದೆ, ನಾನು ತಂದಾನ ಅಂದೆ. ಸರಿ ಬಿಡಿ, ತಪ್ಪೆಲ್ಲ ನಂದೇ ಅಂತ ನನ್ ಮೇಲೆ ಹಾಕ್ಬೇಡಿ. ಇಲ್ಲಿ ನೋಡು, ಅದ್ರಲ್ಲಿ ಸುಳ್ಳೇನಿದೆ ಹೇಳು? ನೀನ್ ಅವತ್ತು ಹಾಗೆ ಮಾಡ್ದೆ ಇದ್ದಿದ್ರೆ ಸೀನು ಯಾವತ್ತೋ ನಮ್ಮ ಮನೆ ಗಳಿಯ ಆಗ್ತಿದ್ದ. ಸರಿ, ಈಗ ಆ ಸಂಬಂಧ ನಿಂತೋಯ್ತಂತಲ್ಲ, ಈ ಸಲ ಎಲ್ಲ ನೀವೇ ಮಾಡಿ, ನಾನ್ ನೋಡ್ತಾ ಇರ್ತೀನಿ. ನೀನ್ ಅದೇ ಮಾತ್ ಮೇಲಿರೋ. ಇರ್ತೀನಿ, ನಡಿಲಿ. ನೀವೇನ್ ಮಾಡ್ತಿರೋ ನಾನು ನೋಡ್ತೀನಿ. ಸರಿ ನೋಡು. ಆದ್ಯಂಗ್ ಹೊಡೆದ್ಯಾ ಮಾವ? ಹೇಳು ಮಾವ, ಆದ್ಯನಿಗೆ ಹೊಡೆದ್ಯಾ? ಹೌದು, ಹೊಡೆದೆ. ಏನ್ ಮಾವ, ಚಿಕ್ಕ ಮಾತು ಹೇಳಿದ್ರೇನೆ ಆದ್ಯ ಸಹಿಸಲ್ಲ, ಅಂಥದ್ರಲ್ಲಿ ಆದ್ಯನ್ ಮೇಲೆ ಕೈ ಮಾಡಿದ್ಯಾ? ಹೊಡೆದೆ ಅಂತ ಹೇಳಿದಾಳೆ. ಯಾಕೆ ಹೊಡೆದೆ ಅಂತ ಹೇಳಿಲ್ವಾ? ಯಾಕೆ ಹೊಡೆದೆ ಅಂತ ಕೇಳಲಿಲ್ಲ ಅಂತ ನೀನ್ ಹೇಳ್ತಿದ್ಯಾ. ಯಾಕೆ ಕೈ ಎತ್ತಿದೆ ಅಂತ ಆದ್ಯನ ಒಂದು ಸಲ ಆದ್ರೂ ನೀನ್ ಕೇಳಿದ್ಯಾ ಮಾವ? ಅದಕ್ಕೆ ಕಾರಣ ತಿಳ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ. ತಿಳ್ಕೋಬೇಕು ಮಾವ, ಯಾಕಂದ್ರೆ ಅವಳು ಯಾರೋ ಬೇರೆಯವಳಲ್ಲ. ನೀನ್ ಪ್ರೀತಿಸಿರೋ ಹುಡುಗಿನೇ, ನೀನೇ ಪ್ರಾಣ ಅಂತ ಬದುಕ್ತಾ ಇರೋ ಹುಡುಗಿ. ಅತ್ತೆ ಹಾಳು ಮಾಡಿರೋದು ದೊಡ್ಡಮ್ಮ ನೆನಪುಗಳನ್ನ. ತಾಯಿ ವಿಷಯದಲ್ಲಿ ತಪ್ಪು ಮಾಡಿದ್ರೆ ನಿನಗ್ ಕೋಪ ಬಂದ ಹಾಗೆ ಆದ್ಯನ ಕೋಪ ಬರಲ್ವಾ ಮಾವ? ಕೋಪ ಬಂದ್ರೆ ಕೈ ಎತ್ತತಾಳ, ನಮ್ಮಮ್ಮಂಗೆ ಹೊಡಿತಾಳ. ಮುಂದೆ ಅತ್ತೆ ಆಗೋರ್ ಮೇಲೆ ಕೈ ಹೇಗೆ ಎತ್ತತಾಳೆ? ಇದೇನಾ ದೊಡ್ಡವ್ರಿಗೆ ಆದ್ಯ ಕೊಡೋ ಗೌರವ? ಅವಳಿಗೆ ಗೌರವ ಕೊಡೋದು ಗೊತ್ತಿಲ್ಲ ಅಂತ ಅವಳ ಮೇಲೆ ಕೈ ಮಾಡ್ದೆ. ಆದ್ಯಂಗೆ ದೊಡ್ಡೋರ್ ಮೇಲೆ ಗೌರವ ಇಲ್ಲ ಅಂತ ನೀನ್ ಹೇಳ್ತಿದ್ಯಾ? ಆದ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ನೀನ್ ಹೀಗ್ ಮಾತಾಡ್ತಿರೋದು ಆಶ್ಚರ್ಯ ಆಗ್ತಿದೆ ಮಾವ. ಆದ್ಯ ನಿನ್ನನ್ ಪ್ರೀತಿಸ್ಲಿಲ್ಲ ಮಾವ, ನೀನೇ ಆದ್ಯನ ಪ್ರೀತಿಸಿದ್ದು. ಅವಳಿಗೋಸ್ಕರ ಚಾರು ಜೊತೆ ಮದ್ವೆನೂ ಬೇಡ ಅಂದು ನಾವಲ್ಲೆಲ್ಲೋ ಊಟಲಿರೋವಾಗ ಅಲ್ಲಿವರೆಗೂ ಬಂದಿದ್ದೆ. ಅಲ್ಲೇ ಆದ್ಯನ ಮದ್ವೆನೂ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆಗ ದೊಡ್ಡವ್ರ ಬಗ್ಗೆ ಆಗ್ಲಿ ಅವ್ರ ಗೌರವದ ಬಗ್ಗೆ ಆಗ್ಲಿ ಯೋಚಿಸಿದ್ದು ಆದ್ಯ, ನೀನಲ್ಲ ಮಾವ. ಮತ್ತೆ ಆದ್ಯನ್ಗೆ ದೊಡ್ಡೋರ್ ಕಂಡ್ರೆ ಗೌರವ ಇಲ್ಲ ಅಂತ ಅದ್ ಹೇಗ್ ಹೇಳ್ತೀಯ ಮಾವ? ಈ ಮನೆ ಬಗ್ಗೆ, ಈ ಮನೆ ಗೌರವದ ಬಗ್ಗೆ ಅವಳು ಯೋಚನೆ ಮಾಡಿದ್ರಿಂದಾನೆ ಅವತ್ತು ನಿನಗೆ ಬುದ್ಧಿ ಹೇಳಿ ಈ ಮನೆ ಕರ್ಕೊಂಡ್ ಬಂದಿದ್ದು. ಆ ಕಡೆ ಅತ್ತೆ ಮಾವ, ಇಲ್ಲಿ ಅಪ್ಪ ಅಮ್ಮ ಎಲ್ರೂ ನಿಮಗ್ ಮದ್ವೆ ಮಾಡ್ಬೇಕು ಅಂತ ಒಪ್ಸಿದ್ದು ಯಾರು? ಅದಾದ್ಯಾನೇ ಅಲ್ವಾ? ಅದನ್ನೆಲ್ಲ ಹೇಗ್ ಮರ್ತೋದೆ ಮಾವ? ಅಷ್ಟೆಲ್ಲ ಯೋಚನೆ ಮಾಡೋ ಆದ್ಯ ಅತ್ತೆ ಮೇಲೆ ಕೈ ಮಾಡಕ್ ಹೋದ್ಲು ಅಂದ್ರೆ ಅವಳ ಮನ್ಸಿಗೆ ಅದೆಷ್ಟು ನೋವಾಗಿರೋದಕ್ಕೆ ಅಂಥ ಕೆಲಸ ಮಾಡಕ್ ಹೋಗಿರ್ತಾಳೆ. ಅವಳು ಏನ್ ಬೇಕಾದ್ರೂ ಮಾಡಿರ್ಬೋದು, ಎಷ್ಟು ಬೇಕಾದ್ರೂ ಯೋಚನೆ ಮಾಡಿರ್ಬೋದು ರಾಜಲಕ್ಷ್ಮಿ. ಆದ್ರೆ ನಮ್ಮ ಅಮ್ಮನ ಮೇಲೆ ಕೈ ಎತ್ತಿದ್ ಮಾತ್ರ ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಅಮ್ಮ ತಪ್ಪು ಮಾಡಿದ್ದು ಗೊತ್ತೋ ಗೊತ್ತಿಲ್ದೇನೋ ಗೊತ್ತಿಲ್ಲ, ಹಾಗಂತ ಅಮ್ಮನ ಮೇಲೆ ಕೈ ಎತ್ತುತ್ತಾಳ? ಈಗಲೇ ಹೀಗೆ ಮಾಡಿದಾಳೆ ಅಂದ್ರೆ ನಾಳೆ ಮದ್ವೆ ಆದ್ಮೇಲೆ ಏನೆಲ್ಲ ಮಾಡ್ಬೋದು ಅಂತ ಭಯ ಆಗ್ತಿದೆ. ಮದ್ವೆ ಆಗೋಕ್ಕೂ ಮುಂಚೆನೆ ಮುಂದೆ ಅವಳಿಗೆ ಅತ್ತೆ ಆಗೋರ್ ಮೇಲೆ ಕೈ ಎತ್ತದಂತ ಆದ್ಯ ಮದ್ವೆ ಆದ್ಮೇಲೆ ಯೋಚನೆ ಮಾಡ್ತಾಳ? ನನಗೆ ನಂಬಿಕೆನೇ ಇಲ್ಲ ರಾಜಲಕ್ಷ್ಮಿ. ನಮ್ಮ ಪದ್ಧತಿಗಳೇ ಬೇರೆ, ಅವಳು ಬೆಳೆದಿದ್ದ ವಾತಾವರಣನೇ ಬೇರೆ. ನಾವು ಎಲ್ರಿಗೂ ಇಷ್ಟ ಆಗೋ ಹಾಗೆ ಬದುಕ್ತೀವಿ, ಅವಳಿಗೆ ಇಷ್ಟ ಬಂದಂಗೆ ಬದುಕ್ತಾಳೆ. ಅದಕ್ಕೆ
ಅದಕ್ಕೆ ಆದ್ಯನ ವಿಷಯದಲ್ಲಿ ಸ್ವಲ್ಪ ಅವಸರ ಪಟ್ಟೆ ಅನ್ಸ್ತಿದೆ. ಏನ್ ಮಾತಾಡ್ತಿದ್ಯಾ ಮಾವ? ಆದ್ಯ ನನಗೆ ಈ ಮನೆಗೆ ಕರೆಕ್ಟ್ ಅಲ್ಲ ಅಂತ ಅನ್ಸುತ್ತೆ. ಮದ್ವೆಗೆ ಮುಂಚೆನೆ ಹೀಗಿದ್ರೆ ಮದ್ವೆ ಆದ್ಮೇಲೆ ಇನ್ ಹೆಂಗೆ? ನನ್ನ ಪ್ರೀತಿಗೋಸ್ಕರ ನಾನು ಮನೇಲಿರೋರ್ಗೆಲ್ಲ ತೊಂದರೆ ಕೊಡಲ್ಲ. ಈ ಮನೆ ಮರ್ಯಾದೆನ 10 ಜನಗಳ ಮುಂದೆ ಹರಾಜ್ ಹಾಕಲ್ಲ. ಅದಕ್ಕೆ ಆದ್ಯನ್ ಮದ್ವೆ ಆಗೋದ್ ಬೇಡ ಅನ್ಕೊಂಡಿದೀನಿ. ಮಾವ, ಅಷ್ಟಕ್ಕೂ ನೀನೇನ್ ಮಾತಾಡ್ತಿದ್ಯಾ ನಿಂಗೆ ಗೊತ್ತಾಗ್ತಿದ್ಯಾ? ಆದ್ಯ ನಿನ್ನ ಎಷ್ಟು ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಿದ್ರು ಕೂಡ ಅದ್ ಹೇಗ್ ಮಾತಾಡ್ತಿದ್ಯಾ? ಪ್ರೀತಿಸೋದಕ್ಕೆ ಯೋಚನೆ ಮಾಡ್ಲಿಲ್ಲ, ಆದ್ರೆ ಮದ್ವೆ ಮಾಡ್ಕೋಬೇಕಂದ್ರೆ ಯೋಚನೆ ಮಾಡ್ಲೇಬೇಕು. ಆದ್ರೆ ಈ ವಿಷಯ ಮಾವನ್ಗೆ ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಆಗ್ಲೇ ಎಲ್ಲರ ಮುಂದೆ ಈ ಮದ್ವೆ ಬೇಡ ಅಂತ ಹೇಳೋಣ ಅನ್ಕೊಂಡೆ, ಆದ್ರೆ ಮಾವನ್ ಬಗ್ಗೆ ಯೋಚನೆ ಮಾಡಿ ಸುಮ್ಮನಾದೆ. ಮಾವ, ಪುರೋಹಿತರು ಬಂದ್ಬಿಟ್ಟಿದ್ದಾರೆ. ಮುಹೂರ್ತ ಇಡೋದಕ್ಕೆ ಏರ್ಪಾಟ್ ಮಾಡ್ತಿದ್ದಾರೆ. ಈಗ ನೀನ್ ಈ ತರ ಮಾತಾಡಿದ್ರೆ ಹೆಂಗ್ ಮಾವ? ಏಯ್, ಇನ್ನೇನ್ ಮಾಡು ಅಂತ್ಯ ರಾಜಲಕ್ಷ್ಮಿ? ನನ್ನ ಪ್ರೀತಿಗೋಸ್ಕರ ನಮ್ಮಮ್ಮನ್ಗೆ ಬೈದ್ರು ಹೊಡೆದ್ರು ಏನು ಆಗ್ದಂಗೆ ಸುಮ್ನಿರು ಅಂತ್ಯ? ಆದ್ಯ ಕೈ ಎತ್ತೋದಕ್ಕೆ ಕಾರಣ ಇದೆ ಮಾವ. ಆದ್ರೆ ನಿನ್ ಬಗ್ಗೆ ಯೋಚನೆ ಮಾಡಿ ಕ್ಷಮಾಪಣೆ ಕೂಡ ಕೇಳಿದ್ಲು ಅಲ್ವಾ? ಆದ್ರೆ ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ. ಮನೆ ಮರ್ಯಾದೆ ಬಗ್ಗೆನೇ ಯೋಚನೆ ಮಾಡದೆ ಇರೋಳು ಅವಳ ಬಗ್ಗೆ ಯೋಚನೆ ಮಾಡಿದ್ರೆ ಉಪಯೋಗ ಇಲ್ಲ. ಏನು? ಮನೆ ಬಗ್ಗೆ, ಮನೆ ಮರ್ಯಾದೆ ಬಗ್ಗೆ ಅವಳು ಯೋಚನೆ ಮಾಡ್ಲಿಲ್ಲ ಅಂತ ನೀನದ್ ಹೇಗ್ ಹೇಳ್ತೀಯ ಮಾವ? ಆ ಥರ ಯೋಚನೆ ಮಾಡೋ ಹುಡುಗಿ ಆಗಿದ್ದಿದ್ರೆ ಅವತ್ತು ನೀನು ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳ್ದಾಗ್ಲೇ ತಲೆ ತಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೊಳ್ತಾ ಇದ್ಲು. ಈ ಮನೆ ಮರ್ಯಾದೆ ಬಗ್ಗೆ ಅವಳು ಯೋಚನೆ ಮಾಡದೆ ಇದ್ದಿದ್ರೆ ಅವತ್ತು ಆದ್ಯ ನಿನ್ ಮಾತಿಗೆ ಬೇಡ ಅಂದು ನಿನ್ನ ಈ ಮನೆಗೆ ಕರ್ಕೊಂಡು ಬರ್ತಾನೆ ಇರ್ಲಿಲ್ಲ. ಈ ಮನೆ ಬಗ್ಗೆ, ಈ ಮನೆ ಮೇಲೆ ಊರಲ್ಲಿರೋ ಎಲ್ರಿಗೂ ಇರೋ ಗೌರವದ ಬಗ್ಗೆ ಆದ್ಯಂಗೆ ಚೆನ್ನಾಗೇ ಗೊತ್ತಿದೆ ಮಾವ. ಗೌರವ ಹೋಗುವಂತ ತಪ್ಪು ಆದ್ಯ ಯಾವತ್ತೂ ಮಾಡಲ್ಲ ಮಾವ. ನನಗೆ ನಂಬಿಕೆ ಇಲ್ಲ. ಅಂದ್ರೆ ಏನ್ ಮಾವ? ಪ್ರೀತಿಸೋವಾಗ ಬೇಕಾಗಿದ್ದಿದ್ದ ಆದ್ಯ ಮದ್ವೆ ಮಾಡ್ಕೊಳ್ಳೋದಕ್ ಮಾತ್ರ ಬೇಕಾಗ್ತಿಲ್ವಾ? ಮಾಡದೆ ಇರೋ ತಪ್ಪಿಗೆ ಆದ್ಯನ್ ಬಗ್ಗೆ ತಪ್ಪಾಗಿ ಯೋಚಿಸ್ತಾ ಇದ್ಯಾ ಮಾವ? ಯೋಚನೆ ಮಾಡೋ ರೀತಿ ಬದಲಾಯಿಸ್ಕೋ. ತಾಯಿ ಮೇಲೆ ಪ್ರೀತಿ ಇರ್ಬೋದು, ನಮ್ಮನ್ನ ಪ್ರೀತಿಸೋರ್ ಪ್ರೀತಿನ ಅರ್ಥನೂ ಮಾಡ್ಕೊಳ್ದೇ ಇರೋಷ್ಟು ಪ್ರೀತಿ ಇರಬಾರ್ದು ಮಾವ. ಬೇಡ ಮಾವ, ಈ ವಿಷಯ ಆದ್ಯಂಗ್ ಗೊತ್ತಾದ್ರೆ ಅವಳು ಸಹಿಸ್ಕೊಳ್ಳಲ್ಲ ಮಾವ. ಈ ಚಿಕ್ಕ ಚಿಕ್ಕ ಗಲಾಟೆಗಳು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಅದಕ್ಕೋಸ್ಕರ ನಾವು ವ್ಯಕ್ತಿಗಳನ್ನ ಕಳ್ಕೋಬಾರ್ದು. ಆದ್ಯ ಒಳ್ಳೆವಳು ಮಾವ. ಅವಳಿಗೆ ನೋವು ಕೊಡೋ ಯೋಚನೆ ಯಾವತ್ತೂ ಮಾಡಬೇಡ. ದಯವಿಟ್ಟು ಈ ಮದ್ವೆ ಮಾಡ್ಕೋ ಮಾವ. ಮದ್ವೆ ಆಗಲ್ಲ ಅನ್ನೋ ಮಾತನ್ನ ಆದ್ಯ ಅಷ್ಟೇ ಅಲ್ಲ ಮಾವ, ಅಮ್ಮ ಅಪ್ಪ ಕೂಡ ಸಹಿಸ್ಕೊಳ್ಳಲ್ಲ. ಚಿಕ್ಕ ವಿಷಯನ ದೊಡ್ಡದ್ ಮಾಡಬಾರ್ದು ಅಂತಾರೆ. ಅದಕ್ಕೆ ವಯಸ್ಸಲ್ಲಿ ನಿನಗಿಂತ ಚಿಕ್ಕವಳಾದ್ರೂ ನಿನಗಿಷ್ಟೆಲ್ಲ ಹೇಳ್ತಿದ್ದೀನಿ. ನಾನು ಹೀಗೆಲ್ಲ ಹೇಳ್ತಿರೋದು ಆದ್ಯಂಗೋಸ್ಕರ ಅಲ್ಲ ಮಾವ, ನಿನಗೋಸ್ಕರನೂ ಕೂಡ. ಮನಸ್ಸಿಗೆ ಇಷ್ಟ ಇರೋ ವ್ಯಕ್ತಿನ ದೂರ ಮಾಡ್ಕೊಂಡ್ರೆ ಆ ನೋವನ್ನ ಒಬ್ರಲ್ಲ, ಇಬ್ರು ಅನುಭವಿಸ್ಬೇಕಾಗತ್ತೆ. ನಿಮ್ಮಿಬ್ಬರ
ಮದ್ವೆ ಮಾಡಿಸಿ ನೀವು ಸಂತೋಷವಾಗಿರೋದನ್ನ ನೋಡ್ಬೇಕು ಅಂತ ಈ ಮನೇಲಿರೋರು ಎಲ್ರೂ ಕಾಯ್ತಾ ಇದ್ದಾರೆ. ಅದು ನೆನ್ಪಿಟ್ಕೊ ಮಾವ. ಯಾವ ಮದ್ವೆ ನಡಿಬಾರ್ದು ಅನ್ಕೋತಿದ್ದೀನೋ ಆ ಮದ್ವೆ ಮುಹೂರ್ತ ಇಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಬೇಗ ಹೋಗಿ ಇವನು ನನ್ನ ಮದ್ವೆ ಮಾಡ್ಕೊಳಲ್ಲ ಅಂತಂದ್ರೆ ಯಾವ ಗಲಾಟೆನೂ ಇರಲ್ಲ. ಛೇ, ಅಬ್ಬಬ್ಬಬ್ಬ ಎಲ್ಲಿದ್ಯಾ? ಅಬ್ಬಬ್ಬಾ ಟೈಮ್ ಆಯ್ತು, ಎಲ್ಲಿದ್ಯಾ? ಸಿಗು ಮಾಡ್ತೀನಿ ಈಗ. ಏನ್ ಮಾಡ್ತಾ ಇದ್ದೀರಾ? ಬಿಳಿ ಮಿಸೆ ಒಂದಿದೆ, ಆವಾಗಿಂದ ಸಿಗ್ತಾ ಇಲ್ಲ ಪದ್ಮ, ಅದನ್ನೇ ಹುಡ್ತಾ ಇದ್ದೆ. ಈಗ ಅದಷ್ಟು ಮುಖ್ಯನಾ ನಿಮ್ಗೆ? ಏನೇ ನೀವ್ ಹೆಂಗಸರು ಮೈ ಮೇಲೆ ಒಡವೆ ಇಲ್ದಿದ್ರೆ ಎಷ್ಟು ಬೇಜಾರ್ ಮಾಡ್ಕೋತಿರೋ, ನಾವು ಗಂಡಸರು ಮೀಸೆ ಮೇಲೆ ಒಂದು ಬಿಳಿ ಕೂದ್ಲಿದ್ರು ಕೂಡ ಅಷ್ಟೇ ಬೇಜಾರ್ ಮಾಡ್ಕೋತೀವಿ. ಹಾ, ನೀವಿನ್ನ ಸ್ವೀಟ್ 16 ಅಂತ ಅನ್ಕೊಂಡಿದ್ದೀರಾ? ಏನೇ ನಿನ್ನಂತ ಸ್ವೀಟ್ ಹಾರ್ಟ್ ಪಕ್ಕ ನಿಲ್ಬೇಕು ಅಂದ್ರೆ ನಾನು ಅಷ್ಟಾದ್ರೂ ಮಾಡ್ಲೇಬೇಕಲ್ಲ. ಸಾಕು. ಸಿಕ್ಬಿಡ್ತು ಪದ್ಮ. ಈಗ ಹೇಳು ಪದ್ಮ, ರೆಡಿನಾ? ನೀವ್ ರೆಡಿ ಆಗಿದ್ದೀರಲ್ಲ, ಸಾಕು ಬಿಡಿ. ಹೌದು, ನಮ್ ಸೀನು ಮದುವೆಗೆ ಮುಹೂರ್ತ ಇಡ್ತಾ ಇದೀವಿ ಅಂದ್ಮೇಲೆ ಏನೇ ಮದುವೆ ಹುಡುಗನ್ ತಂದೆ ನಾನು ಕುತ್ತಿಗೆಯಲ್ಲಿ ಬಂಗಾರ ಚೆನ್ನಾದ್ರೂ ಇರ್ಬೇಕಲ್ವಾ? ಪ್ಲೀಸ್, ಬೇರೆ ದಿನ ನಾನು ಕುಡಿತೆ ಅಂತ ನಿನ್ ಕೊಡಲ್ಲ, ಈಗ್ಲಾದ್ರೂ ಆ ಚೈನ್ ನನ್ ಕುತ್ತಿಗೆಗೆ ಹಾಕ್ಬೋದಲ್ವಾ? ಯಾರು ಹೆಂಗ್ ಹಾಳಾದ್ರೂ ನಿಮ್ದು ನಿಮ್ಗೆ ಅಲ್ವಾ? ಚೈನು 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 ಚೆನ್ನಾಗಿರುತ್ತೆ ಕಣೆ. ಕುತ್ತಿಗೆಗೆ ಹಾಕೊಂಡ್ರೆ ಏನ್ ಸಿಗುತ್ತೆ? ಹೊಟ್ಟೆಗೆ ಹಾಕೋಕ್ ಸಹಾಯ ಆಗುತ್ತೆ. ಯಾಕೆ ಜೇಬಲ್ ಇಟ್ಕೊಂಡ್ರಿ? ಹಾಗಲ್ವೇ, ಕಾರ್ಯಕ್ರಮ ಶುರು ಆದ್ಮೇಲೆ ಕುತ್ತಿಗೆ ಹಾಕೋತೀನಿ ಕಣೆ. ನಿಮಗೇನ್ ಬೇಕೋ ಅದನ್ನೇ ಮಾಡ್ತಿರ್ತೀರಾ. ಮನೇಲಿ ಏನ್ ನಡೀತಿದೆ ಅರ್ಥ ಆಗ್ತಿದ್ಯಾ ನಿಮ್ಗೆ? ಅಲ್ಲ, ನಾನೇನಾದ್ರೂ ಗುಂಡ್ ಹಾಕಿದ್ದೀನ ಮರೆಯೋಕೆ? ಮದುವೆ ಮಾಡೋಕೆ ಮುಹೂರ್ತ ಇಡ್ತಾ ಇದಾರೆ. ನಿಮ್ ಹತ್ರ ಮಾತಾಡಿ ಏನ್ ಪ್ರಯೋಜನ? ನಿನ್ ಜೊತೆ ಮಾತಾಡೋದಕ್ಕೇನೆ ಪಾಪ ತಿಂಗಳಿಗೆ ಲಕ್ಷ ಬೀಳುತ್ತೆ ನಂಗೆ ಬಂದು. ಏನೇ ಹಾಗೆ 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 ಇರು. ಅಬ್ಬಬ್ಬಬ್ಬಬ್ಬಬ್ಬಾ, ಏನ್ ಕಣ್ಣೆ ನಿಂದು? ಗೋಲಿ ಆಗಿರೋ ಕಣ್ಣು ಕೊಟ್ಟಿದ್ದಾನೆ ಅಂತ ಮಾತಿಗೂ ಹಾಗೆ ಬಿಡಬೇಡ್ವೆ, ಕೆಳಗ್ ಬಿದ್ದೋಗ್ಬೋದು. ಏನ್ ಕಣ್ಣು? ಇದು ನನಗೆ ಚೈನ್ ತರ ಕಾಣ್ತಿಲ್ಲ, ಫುಲ್ ಬಾಟಲ್ ತರ ಕಾಣಿಸ್ತಿದೆ. ಏನ್ರಿ, ಅಲ್ಲ ಯಾವ ಕಾರ್ಯಕ್ರಮ ಇದ್ರು ಎಷ್ಟು ಬೇಗ ರೆಡಿ ಆಗ್ತಿದ್ರಿ? ಇವತ್ತ್ಯಾಕೆ ಇಷ್ಟು ತಡ ಮಾಡ್ತಿದ್ದೀರಿ? ತಯಾರಾಗೋದಕ್ಕೆ ಲೇಟ್ ಆಗ್ತಾ ಇಲ್ಲ, ಹೇಗ್ ತಯಾರಾಗೋದು ಅರ್ಥ ಆಗದೆ ತಡ ಆಗ್ತಾ ಇದೆ ಅಷ್ಟೇ. ಹೌದಾ? ಯಾಕೆ ಹಾಗೆ? ಊರಿನ ಮುಖ್ಯಸ್ಥನಾಗಿ, ಮನೆ ಮುಖ್ಯಸ್ಥನಾಗಿ ಪಂಚೆ ಉಟ್ಟು ಶಲ್ಯ ಹಾಕಿದ್ರೆ ಸಾಕು ಅಂತ ಅನಿಸ್ತಿತ್ತು. ಅಲ್ಲ, ಇವತ್ತು ಕೂಡ ನೀವು ಮನೆ ಮುಖ್ಯಸ್ಥತಾನೇ ಆಗಿರೋದು? ಇಲ್ಲ ಜಾನಕಿ, ಒಬ್ಬ ತಂದೆಯಾಗಿ, ಒಬ್ಬ ಮಾವ ಆಗಿ ಈ ಕಾರ್ಯಕ್ರಮನ ನಿಂತು ಮಾಡಬೇಕಲ್ವಾ? ಒಂದು ಕಡೆ ನನ್ನ ಸ್ವಂತ ಮಗಳ ತರ ಇರೋ ಆದ್ಯ, ಇನ್ನೊಂದು ಕಡೆ ಈ ಕೈಯಲ್ಲಿ ಬೆಳೆಸಿರೋ ಸೀನು. ಇಲ್ಲಿ ಹೆಣ್ಣಿನ ಕಡೆಯವರು ನಾವೇ, ಆ ಕಡೆ ಗಂಡಿನ ಕಡೆಯವರು ನಾವೇ. ಒಬ್ರೇ ಆಗಿ ಇಬ್ಬರ ಕಡೆನೂ ಇರಬೇಕಲ್ವಾ? ಅದನ್ನೇ ಯೋಚಿಸ್ತಿದ್ದೆ. ಆದ್ಯ ಸೀನು ಒಂದಾಗಿ ಹೆಜ್ಜೆ ಹಾಕೋ ಸಮಯ. ಅಂಥ ಸಮಯದಲ್ಲಿ ನೀವು ಯಾವ ಕಡೆ ನಿಂತ್ಕೊಂಡ್ರೂ ಕೂಡ ಸರಿ ಹೋಗುತ್ತೆ. ನಮ್ ಕಣ್ಮುಂದೆ ಹುಟ್ಟಿ ನಮ್ ಎದುರಿಗೆ ಬೆಳ್ದಿರೋ ಸೀನು ಆಗ್ಲೇ ಮದುವೆ ಮಾಡ್ಕೊಳ್ಳೋಷ್ಟು ದೊಡ್ಡವನಾದ್ನ ಅಂತ ಅನಿಸ್ತಿದೆ. ಕಾಲಚಕ್ರ ತಿರುಗ್ತಾ ಇರುತ್ತೇರಿ. ನಮ್ಮ ಕಣ್ಣು ಮುಂದೆ ಬೆಳೆದವರು ದೊಡ್ಡವರಾಗ್ತಿದ್ದ ಹಾಗೆ ನಾವು ಕೂಡ ಅವ್ರ ಕಣ್ಮುಂದೆ ದೊಡ್ಡವರಾಗ್ಬಿಡ್ತೀವಿ. ದೊಡ್ಡವರಷ್ಟೇ ಅಲ್ಲ, ವರ್ಷ ಕಳೆಯೋದ್ರಲ್ಲಿ
ನಮ್ಮನ್ನ ಅಜ್ಜಿ ಅಜ್ಜ ಅಂತ ಕರೆಯೋರು ಬರ್ತಾರೆ. ಓಹೋ, ಮೊಮ್ಮಕ್ಕಳು ಬಂದು ಈ ಮೀಸಿನ ಎಳೆದು ಎಲ್ಲಿ ತಾತ ಅಂತ ಕರೆದು ಬಿಡ್ತಾರೋ ಅಂತ ಭಯನಾ? ಭಯ ಯಾಕೆ? ಹುಟ್ಟೋದು ಮಕ್ಕಳು ಅಂತ ನಾವು ಅನ್ಕೋತೀವಿ. ಆದ್ರೆ ಇಷ್ಟು ವರ್ಷ ಎಲ್ರ ಮಕ್ಕಳನ್ನು ಆಡ್ಸಿರೋ ನಮ್ಮನ್ನ ಆ ಮಕ್ಕಳು ಬಂದ್ಮೇಲೆ ನಮ್ಮನ್ನ ಆಟಾಡ್ಸಕ್ ಶುರು ಮಾಡ್ತಾರೆ. ನಮ್ಮ ವಯಸ್ಸನ್ನ ಕಡಿಮೆ ಮಾಡಿ ಆಯಸ್ಸನ್ನ ಹೆಚ್ಚು ಮಾಡ್ತಾರೆ. ನೀವ್ ಹೇಳೋದು ನಿಜನೇ. ಅದ್ಕೆ ಏನದ್ಕೆ ಏರ್ಪಾಟೆಲ್ಲ ನಡೀತಾನೆ ಇದೆ. ಸೀನು ಬೇರೆ ನಿಮಗ್ ಮಾತ್ ಕೊಟ್ಟಿದ್ದಾನೆ. ಅವನು ಮಾತು ಕೊಟ್ಟಿದ್ದಾನೆ ಪಾರ್ವತಿ, ಆದ್ರೆ ಅಣ್ಣನ್ಗೆ ಹೇಳ್ಬೇಕಲ್ಲ. ಅಣ್ಣನ್ಗ ಆ ವಿಚಾರ ಹೇಳಿದ್ಮೇಲೆ ಮದ್ವೆ ನಿಲ್ಲೋದು. ಭಾವನವ್ರು ಹೊರಗಡೆ ಬರೋವರೆಗೂ ಕಾದ್ರೆ ಆಗಲ್ಲ ಅದ್ಕೆ. ಸೀನುನೇ ನೇರವಾಗಿ ಭಾವನವ್ರ ರೂಮ್ಗೆ ಹೋಗಿ ಹೇಳೋದ್ ಒಳ್ಳೇದು. ರೂಮಲ್ಲಿ ಹೇಳ್ಬೇಕು ಅನ್ಕೊಂಡಿದ್ದನ್ನೆಲ್ಲ ಹೇಳ್ಬಿಡ್ಬಹುದು. ಹೊರಗಡೆ ಅಂದ್ರೆ ಅದು ಕಷ್ಟ ಆಗತ್ತೇನೋ ಅದ್ಗೆ. ಅದು ನಿಜಾನೇ. ಎಲ್ ಹೋದ ಇವನು? ಸೀನು ಬಾಯ್ಲೆ.